ಹಾಯ್ ಗಾಯ್ಸ್, ಎಲ್ರು ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬಾ ದಿನದ ನಂತರ ಈ ಒಂದು ಅಡುಗೆಗೆ ವಾಯ್ಸ್ನ ಕೊಟ್ಟು ಮಾತಾಡ್ತಾ ಇದ್ದೀನಿ. ಯಾಕಂದರೆ ನನಗೆ ಇಷ್ಟು ದಿನ ಹುಷಾರಿರಲಿಲ್ಲ, ಹಾಗಾಗಿ ಮಾತಾಡೋಕ್ಕೂ ಆಗ್ತಿರ್ಲಿಲ್ಲ. ಗಂಟಲು ತುಂಬಾನೇ ನೋವಿತ್ತು. ಆದರೂ ಕೂಡ ನಾನು ವಾಯ್ಸ್ ಕೊಡದೇನೆ ಹಾಕಿರುವಂಥ ಕೆಲವೊಂದು ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿದ್ದೀರಾ, ಅದಕ್ಕೆ ತುಂಬಾನೇ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋಗೆ ನಿಮ್ಮೆಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ನಾನಿಲ್ಲಿ ಫಸ್ಟ್ ಒಂದು 200 ಗ್ರಾಮ್ ಅಷ್ಟು ಆಲೂಗಡ್ಡೆನ ತಗೊಂಡಿದ್ದೀನಿ. ಅದನ್ನ ನೀರಲ್ಲಿ ಹಾಕಿ ಸ್ವಲ್ಪ ಬೇಯಿಸ್ಕೋಬೇಕು. ಅಂದರೆ ತುಂಬಾನೇ ಸ್ವಲ್ಪ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಅದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕಿ ಬೇಯಿಸ್ಕೊಂಡ್ರೆ ನಮಗೆ ಮುಂದೆ ಉಪ್ಪು ಸ್ವಲ್ಪ ಹಾಕೊಂಡ್ರೆ ಸಾಕಾಗುತ್ತೆ. ಹಾಗಾಗಿ ನಾವು ಆಲೂಗಡ್ಡೆ ಪಲ್ಯ ಎಲ್ಲ ಮಾಡ್ಕೊಳ್ಳೋಕೆ ಹೇಗೆ ಬೇಯಿಸ್ಕೊತೀವಿ ಅದೇ ರೀತಿಲಿ ಇದನ್ನ ಬೇಯಿಸ್ಕೋಬೇಕು. ಮೊದಲೇ ಸಿಪ್ಪೆ ಎಲ್ಲ ತೆಗೆದು ಬೇಯಿಸೋದ್ರಿಂದ ಬೇಗ ಆಗೋಗುತ್ತೆ. ಅಥವಾ ನಿಮಗೆ ಟೈಮ್ ಇಲ್ಲ ಅಂದರೆ ಕುಕ್ಕರಲ್ಲಿ ಬರೀ 1 ವಿಸಿಲ್ಗೆಲ್ಲ ಆಲೂಗಡ್ಡೆ ತುಂಬಾನೇ ಮೆತ್ತಗೆ ಬೇಯುತ್ತೆ. ಆ ಥರ ಬೇಕಾದರೆ ಕೂಡ ಬೇಯಿಸ್ಕೋಬೋದು. ನಾನು ಆಲೂಗಡ್ಡೆ ಬೇಯಿಸ್ಕೊಂಡು ಅದರಲ್ಲಿರುವಂಥ ನೀರೆಲ್ಲ ತೆಗೆದು ಸ್ವಲ್ಪ ತಣ್ಣಗೆ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಈರುಳ್ಳಿ ಹೂವು ಸಿಗುತ್ತಲ್ಲ, ಅಥವಾ ಈರುಳ್ಳಿ ಗಿಡ, ಅದನ್ನ ಒಂದು ಸ್ವಲ್ಪ ಬೇಕಾಗುತ್ತೆ. ಇಲ್ಲಿ ನಾನು ಸ್ವಲ್ಪ ತೊಗೊಂಡಿದ್ದೀನಿ. ಇದನ್ನ ನೀಟಾಗಿ ವಾಶ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇದಕ್ಕೆ ಖಾರಕ್ಕೆ ಹಂಗೆ ಒಂದು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಇದು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಅಥವಾ ಇದು ಮಕ್ಕಳಿಗೆ ತುಂಬಾನೇ ಇಷ್ಟವಾಗಿರುವಂತಹ ಒಂದು ರೆಸಿಪಿ ಅಂತಾನೆ ಹೇಳ್ಬೋದು. ಅದಕ್ಕೆ ಮಕ್ಕಳು ತಿಂತಾರೆ ಅನ್ನೋ ಒಂದು ಕಾರಣಕ್ಕೆ ಮೆಣಸಿನ್ಕಾಯಿ ಹಾಕ್ತೇನೆ. ಬೇಕಾದ್ರೆ ನಾವು ಬ್ಲಾಕ್ ಪೆಪ್ಪರ್ ಪೌಡ್ರ್ ಕೂಡ ಯೂಸ್ ಮಾಡ್ಕೋಬೋದು. ನಾನು ಹಾಕಿರುವಂಥ ಮೆಣಸಿನ್ಕಾಯಿ ಖಾರ ಇಲ್ಲ, ಹಾಗಾಗಿ ಒಂದೇ ಒಂದು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಬೆಳ್ಳುಳ್ಳಿ ಬೇಕಾಗುತ್ತೆ. 1-2 ಉಂಡೆಯಷ್ಟು ಬೆಳ್ಳುಳ್ಳಿ, ಅದನ್ನು ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ಈ ಥರ ಇಟ್ಕೋಬೇಕು. ಇದನ್ನು ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಒಂದು ಬಟ್ಟೆಲ್ಲಿ ಹಾಕಿ ನೀಟಾಗಿ ಜಜ್ಕೋಬೇಕು. ಇದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಬಾಯಿಗೆ ಬೆಳ್ಳುಳ್ಳಿ ಸಿಗುತ್ತೆ, ಮಕ್ಕಳಿಗೆ ಅದನ್ನು ಇಷ್ಟ ಆಗಲ್ಲ. ಹಾಗಾಗಿ ಇದನ್ನು ನೀಟಾಗಿ ಸ್ವಲ್ಪ ಪೇಸ್ಟ್ ಥರ ಜಜ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಫ್ಲೇವರ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಈಗ ಇದನ್ನ ಜಜ್ಜಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಆಲೂಗಡ್ಡೆನ ನಾನು ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ನಲ್ಲ, ಆಲೂಗಡ್ಡೆ ಸ್ವಲ್ಪ ತಣ್ಣಗಾದ್ಮೇಲೆ ನೀಟಾಗಿ ಇದನ್ನ ಮ್ಯಾಶ್ ಮಾಡ್ಕೋಬೇಕು. ಇದನ್ನು ನಾವು ಕೋಳ್ಬಳೆ ರೀತಿಲಿ ಮಾಡೋದ್ರಿಂದ ಸ್ವಲ್ಪ ಪೇಸ್ಟ್ ಥರ ಬರಬೇಕು. ಆಲೂಗಡ್ಡೆ ಮಧ್ಯದಲ್ಲಿ ಆಲೂಗಡ್ಡೆ ಥರ ಇದ್ದರೆ ಚೆನ್ನಾಗಿರಲ್ಲ. ಹಾಗಾಗಿ ಸ್ವಲ್ಪ ಮೆತ್ತಗಾಗೋವರೆಗೂ ಆಲೂಗಡ್ಡೆನ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಈ ಥರ ಪೇಸ್ಟ್ ಮಾಡ್ಕೋಬೋದು. ನಾನಿಲ್ಲಿ ಒಂದೇ ಒಂದು ಆಲೂಗಡ್ಡೆ ಹಾಕೊಂಡಿದ್ದೀನಿ. ಈ ಒಂದು ಆಲೂಗಡ್ಡೆಯಲ್ಲೇ ಮಿನಿಮಮ್ ಒಂದು 30ರಿಂದ 50 ಕೋಳ್ಬಳೆ ಸೈಜಷ್ಟು ಈ ಆಲೂಗಡ್ಡೆ ರೆಸಿಪಿನ ನಾವು ಮಾಡ್ಕೋಬೋದು. ಈಗ ಇದಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ 1-2 ಸ್ಪೂನ್ ಅಷ್ಟು ನಾನಿಲ್ಲಿ ತುಪ್ಪನ ಹಾಕ್ತಾ ಇದ್ದೀನಿ. ಇದಕ್ಕೆ ತುಪ್ಪ ಬೇಕಾದರೆ ಹಾಕೋಬೋದು, ಅಥವಾ ಬೆಣ್ಣೆ ಇದ್ದರೆ ಕೂಡ ಹಾಕೋಬೋದು. ನಾನಿಲ್ಲಿ ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾವು ಜಜ್ಜಿರುವಂತಹ ಬೆಳ್ಳುಳ್ಳಿ ಪೇಸ್ಟ್ ಏನಿರುತ್ತೆ ಅದಕ್ಕೆ ಹಾಕೋಬೇಕು. ತುಂಬ ಎಣ್ಣೆನ ಕಾಯ್ಸಕ್ಕೆ ಹೋಗಬೇಡಿ. ಹಾಕಿದ ತಕ್ಷಣ ಬೆಳ್ಳುಳ್ಳಿ ಸೀದೋ ಸ್ಮೆಲ್ ಬರುತ್ತೆ. ಹಾಗಾಗಿ ತುಪ್ಪ ಹಾಕಿದ ತಕ್ಷಣವೇ ಸ್ವಲ್ಪ ತುಪ್ಪ ಬಿಸಿ ಆದ ತಕ್ಷಣ ಬೆಳ್ಳುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಲೈಟಾಗಿ ಫ್ಲೇವರ್ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ನಾವು ತಗೊಂಡಿರುವಂತಹ ಒಂದೇ ಒಂದು ಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನ ಹಾಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅಥವಾ ಆವಾಗಲೇ ಹೇಳ್ದಂಗೆ ಮೆಣಸಿನ್ಕಾಯಿ ಬೇಡ ಅಂದರೆ ಪೆಪ್ಪರ್ ಪೌಡರ್ನ ಸ್ವಲ್ಪ ಲಾಸ್ಟಲ್ಲಿ ಹಾಕೊಂಡ್ರೆ ಒಳ್ಳೆಯದು. ಈಗ ಇದಕ್ಕೆ ನಾನು ಕಡಲೆ ಹಿಟ್ಟನ್ನ ಹಾಕ್ತಾ ಇದ್ದೀನಿ. 3 ಸ್ಪೂನ್ ಅಷ್ಟು ಕಡಲೆ ಹಿಟ್ಟಾದರೆ ಸಾಕಾಗುತ್ತೆ ಇದಕ್ಕೆ. ಕಡಲೆ ಹಿಟ್ಟು ಹಾಕಿದ್ಮೇಲೆ ನಾವು ಇದನ್ನು ನೀಟಾಗಿ ಕೈ ಆಡಿಸ್ಕೋಬೇಕು. ಆಮೇಲೆ ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಗಂಟು ಕೂಡ ಆಗಲ್ಲ. ನೀಟಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಕಡಲೆ ಹಿಟ್ಟು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು.
ಈ ರೆಸಿಪಿ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಆಲೂಗಡ್ಡೆ ತಿಂದೇ ಇರೋ ಮಕ್ಕಳು ಕೂಡ ತಿಂತಾರೆ. ಆಮೇಲೆ ಹೊರಗಡೆ ನಾವು ಅಂಗಡಿಯಿಂದ ತರುವಂಥ ಕುರ್ಕುರೆಗಿಂತ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲೇ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಇನ್ನೊಮ್ಮೆ ಬೇಕಾದರೆ ಕೇಳ್ತಾರೆ, ಅಷ್ಟು ಕೂಡ ಚೆನ್ನಾಗಿರುತ್ತೆ ಇದು. ಈಗ ಇದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನಾನು ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಆಲೂಗಡ್ಡೆಯನ್ನು ಚೆನ್ನಾಗಿ ಬೇಯಿಸ್ಕೊಂಡು ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೋಬೇಕಾಗುತ್ತೆ. ಈಗ ನಾನು ತಗೊಂಡಿರುವಂಥ ಆಲೂಗಡ್ಡೆ ಮ್ಯಾಶ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಈಗ ಈ ತುಪ್ಪ, ಕಡಲೆ ಹಿಟ್ಟು ಎಲ್ಲ ಕೂಡ ನೀಟಾಗಿ ಆಲೂಗಡ್ಡೆಗೆ ನೀಟಾಗಿ ಕಲಿಸ್ಕೋಬೇಕು. ನೀಟಾಗಿ ಚೌಟಲ್ಲಿ ಎಲ್ಲೂ ಸ್ವಲ್ಪನೂ ಗ್ಯಾಪ್ ಕೊಡ್ದಂಗೆ ಈ ಆಲೂಗಡ್ಡೆ ಜೊತೆಗೆ ಈ ಕಡಲೆ ಹಿಟ್ಟು ಎಲ್ಲ ಒಂದೊಂದು ಕಡೆ ದಿಕ್ಕಾಗುತ್ತೆ, ಹಾಗಾಗಿ ನೀಟಾಗಿ ಕಲಿಸ್ಕೋಬೇಕು. ಬೆಳ್ಳುಳ್ಳಿ ಮತ್ತು ತುಪ್ಪ ಏನು ಹಾಕಿರ್ತೀವಿ ಅದ್ರ ಫ್ಲೇವರ್ ಎಲ್ಲ ನೀಟಾಗಿ ಕಲಿಸೋದ್ರಿಂದ ಫ್ಲೇವರ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ, ಎಲ್ಲ ಹೊಂದ್ಕೊಳ್ಳುತ್ತೆ. ಇದನ್ನ ಸಣ್ಣ ಉರಿಲಿ ಹಾಗೆ ನೀವು ಫ್ರೈ ಮಾಡ್ತಾನೆ ಇರಬೇಕು, ಅಂದರೆ ಕಲಿಸ್ತಾನೆ ಇರಬೇಕು. ಸಣ್ಣ ಉರಿ ಇಟ್ಕೊಂಡು ಅಲ್ಲಿ ತನಕ ಗ್ಯಾಸ್ ಆಫ್ ಮಾಡ್ಕೋಬಾರ್ದು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇಟ್ಕೋಬಾರ್ದು, ಸೀದೋಗುತ್ತೆ. ಈಗ ನಾವು ಆಲೂಗಡ್ಡೆಗೆ ಆಲ್ರೆಡಿ ಉಪ್ಪು ಹಾಕಿರ್ತೀವಿ, ಹಾಗಾಗಿ ನೋಡಿಕೊಂಡು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಉಪ್ಪು ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಬೇಕು ಅಂದರೆ ಮಾತ್ರ ಸ್ವಲ್ಪ ಹಾಕೊಳ್ಳಿ. ಈಗ ಇದು ಸ್ವಲ್ಪ ತಣ್ಣಗಾಗೋವರೆಗೂ ಬಿಡಬೇಕು. ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತಾ, ಹಾಗಾಗಿ ಇನ್ನೂ ಸ್ವಲ್ಪ ಉಪ್ಪು ಹಾಕೊಂಡೆ. ಈಗ ಇದಕ್ಕೆ ನಾವು ಕಟ್ ಮಾಡಿರುವಂಥ ಈರುಳ್ಳಿ ಗಿಡ ಅಥವಾ ಈರುಳ್ಳಿ ಏನಿದೆಯಲ್ಲ ಅದನ್ನು ಇದಕ್ಕೆ ಹಾಕೋಬೇಕು. ಇದಕ್ಕೆ ಹಾಕೊಂಡು ಮತ್ತೆ ಇನ್ನೊಮ್ಮೆ ನೀಟಾಗಿ ಕಲಿಸ್ಕೋಬೇಕು. ಸ್ವಲ್ಪ ಉಪ್ಪು ಆ್ಯಡ್ ಮಾಡೋದ್ರಿಂದ ಒಂದೊಂದು ಕಡೆ ಉಪ್ಪು ಇರುತ್ತೆ. ಮತ್ತು ಇದನ್ನು ನೀಟಾಗಿ ಕಲಿಸ್ಕೋಬೇಕು. ಅದಕ್ಕೂ ಮುಂಚೆ 1 ಸ್ಪೂನಷ್ಟು ನಾನಿಲ್ಲಿ ಪೆರಿ ಪೆರಿ ಮಸಾಲ ಅಂತ ಬರುತ್ತೆ, ಅದನ್ನು ತಗೊಂಡಿದ್ದೀನಿ. ಅದು ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ 1 ಸ್ಪೂನಷ್ಟು ಪೆರಿ ಪೆರಿ ಮಸಾಲ ಹಾಕೊಂಡಿದ್ದೀನಿ. ಅಥವಾ ನಿಮ್ಮ ಹತ್ರ ಅದಿಲ್ಲ ಅಂದರೆ ಒಂದು 1/4 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಮತ್ತು ಒಂದು 1/4 ಸ್ಪೂನಷ್ಟು ಜೀರಿಗೆ, ಒಂದು 1/4 ಸ್ಪೂನಷ್ಟು ಪೆಪ್ಪರ್ ಪೌಡ್ರ್, ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನ ಹಾಕೋಬೋದು. ಅಥವಾ ಇದೇ ಮಸಾಲ ಇತ್ತು ಅಂದರೆ ಇದೇ ಕೂಡ ಯೂಸ್ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಕೈಗೆ ಅಂಟ್ಕೊಳ್ಳಲ್ಲ. ಈಗ ಇದು ತಣ್ಣಗಾಗೋವರೆಗೂ ಬಿಡಬೇಕು. ತಣ್ಣಗಾದ್ಮೇಲೆ ಇದಕ್ಕೆ ಕಾರ್ನ್ಫ್ಲೋರ್ ಹಿಟ್ಟು ಹಾಕೋಬೇಕು. 3 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಿಟ್ಟನ್ನ ಹಾಕೋಬೇಕು. ಯಾಕಂದರೆ ನಾವು ಮಾಡುವಂತಹ ಏನು ಆಲೂಗಡ್ಡೆ ಕುರ್ಕುರೆ ಇರುತ್ತಲ್ಲ ಅದು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಕೂಡ ಬರುತ್ತೆ. ಹಾಗಾಗಿ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ನಾವು ಇದಕ್ಕೆ ಒಂದು 3 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಿಟ್ಟನ್ನು ಹಾಕ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಸ್ಟವ್ ಮೇಲೆ ಇಡ್ದೇನೆ ತಣ್ಣಗಾದ್ಮೇಲೆ ಕಾರ್ನ್ಫ್ಲೋರ್ ಹಿಟ್ಟು ಹಾಕೋಬೇಕು. ಇವಾಗ ಇದನ್ನು ತಣ್ಣಗಾಗಿ ಕಾರ್ನ್ಫ್ಲೋರ್ ಹಿಟ್ಟು ಹಾಕೊಂಡಾದ್ಮೇಲೆ ಇದನ್ನು ಕೋಳ್ಬಳ್ಳಿ ಆಕಾರದಲ್ಲಿ ಅಥವಾ ನಿಮಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ಮಾಡ್ಕೋಬೋದು. ಇದನ್ನು ಕೋಳ್ಬಳ್ಳಿ ಆಕಾರದಲ್ಲಿತ್ತು ಅಂದರೆ ಮಕ್ಕಳಿಗೆ ಕೂಡ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಅಥವಾ ಉದ್ದುದ್ದ ಈ ಆಲೂಗಡ್ಡೆ ಬರುತ್ತಲ್ಲ ಉದ್ದುದ್ದ ಫ್ರೆಂಚ್ ಫ್ರೈಸ್ ಆ ಥರ ಬೇಕಾದರೆ ಕೂಡ ನೀವು ಮಾಡ್ಕೋಬೋದು. ನೋಡಿ, ನಾನು ಕೈಗೆ ಎಣ್ಣೆನೂ ಹಾಕೊಂಡಿಲ್ಲ, ನೀರು ಹಾಕೊಂಡಿಲ್ಲ, ಅಷ್ಟು ತುಂಬಾ ಚೆನ್ನಾಗಿ ನೀಟಾಗಿ ಕೂಡ
ಬರುತ್ತೆ ನೋಡಿ, ಕೈಗೆ ಕೂಡ ಅಂಟ್ಕೋತಿಲ್ಲ. ನೋಡಿ ಆಲ್ರೆಡಿ ನಾನು ಇಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಎಣ್ಣೆ ಕೂಡ ಕಾಯ್ಸಕ್ಕೆ ಇಟ್ಕೊಂಡಿದ್ದೆ. ಆಮೇಲೆ ನೀವು ಎಣ್ಣೆಲ್ಲ ಹಾಕಿದ್ಮೇಲೆ ಕೂಡ ಇದು ಜಾಸ್ತಿ ಅಂಟ್ಕೊಳ್ಳಲ್ಲ. ಒಂದು ಸ್ವಲ್ಪ ಲೈಟಾಗಿ ಫ್ರೈ ಆದ ತಕ್ಷಣ ಸ್ವಲ್ಪ ಅವಾಗವಾಗ ಚೌಟಲ್ಲಿ ಅಲ್ಲಾಡಿಸ್ತಾ ಇದ್ರೆ ಅಂಟ್ಕೊಳ್ಳಲ್ಲ. ಆಮೇಲೆ ತುಂಬಾನೇ ಜಾಸ್ತಿ ಫ್ರೈ ಮಾಡಕ್ ಹೋಗ್ಬೇಡಿ, ಸ್ವಲ್ಪ ಲೈಟಾಗಿ ಫ್ರೈ ಮಾಡಿದ ತಕ್ಷಣ ಇದನ್ನ ತೆಗೆದ್ಬಿಡಿ. ತುಂಬಾನೇ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಏನು ಅನಿಸ್ತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಿ. ಮತ್ತೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಈ ಒಂದು ಆಲೂಗಡ್ಡೆ ರೆಸಿಪಿನ ನಾವು ಟೊಮೊಟೊ ಕೆಚಪ್ ಜೊತೆಗಾದರೂ ತಿನ್ಬೋದು, ಅಥವಾ ಮಕ್ಕಳಿಗಾದರೆ ಟೊಮೊಟೊ ಕೆಚಪ್ ಜೊತೆಗೆ ತಿನ್ಬೋದು. ದೊಡ್ಡವ್ರಿಗಾದರೆ ಸ್ವಲ್ಪ ಗ್ರೀನ್ ಚಟ್ನಿಗೆ ಮಯೋನೀಸ್ ಹಾಕಿ ಕಲಿಸ್ಕೊಂಡು ತಿಂದರೆ ಅದು ಕೂಡ ತುಂಬಾ ರುಚಿಯಾಗಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.